ಹಾಯ್ ಫ್ರೆಂಡ್ಸ್, ಬನ್ನಿ ನಾನಿವತ್ತೊಂದು ಒಡೆದ ಮಿಕ್ಸರ್ ಬಾಡಿನ ಯಾವ ರೀತಿ ಬದಲಾಯಿಸೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಸುಪ್ರೀಂ ರಿಪೇರ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇದೊಂದು ಹಳೆಯ ಮಿಕ್ಸರ್ ಒಡೆದೋಗಿದೆ. ಇದಕ್ಕೆ ಒಂದು ಹೊಸ ಕ್ಯಾಬಿನೆಟ್ನ ನಾನು ಬದಲಾಯಿಸಿದೆ, ಹೊಸ ಬಾಡಿಯನ್ನು. ನೋಡಿ, ಇದೊಂದು ಹಳೆಯ ಮೋಟರ್ ಚೆನ್ನಾಗಿದೆ. ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇದೊಂದು ಹಳೆಯ ಮಿಕ್ಸರ್ ಒಡೆದೋಗಿದೆ. ಇದಕ್ಕೆ ಒಂದು ಹೊಸ ಬಾಡಿನ ನಾನೀಗ ಬದಲಾಯಿಸ್ತಾ ಇದ್ದೇನೆ. ಇದೆಲ್ಲ ಪೂರ್ತಿ ಬ್ರೇಕ್ ಆಗಿದೆ. ನೋಡಿ, ಇದು ಒಂದು ಹೊಸ ಬಾಡಿ, ತುಂಬ ಗಟ್ಟಿ ಮುಟ್ಟಾಗಿದೆ. ಇದಕ್ಕೆ ನಾನು ಯಾವ ರೀತಿ ಹಳೆಯ ಮೋಟರ್ನ ಹೊಸ ಒಂದು ಕ್ಯಾಬಿನೆಟ್ಗೆ ಯಾವ ರೀತಿ ವರ್ಗಾಯಿಸೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಬೇರೆ ಬೇರೆ ಬಿಡಿ ಭಾಗಗಳು ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಾಷರ್ಗಳು, ರಬ್ಬರು, ಸ್ಕ್ರೂಗಳೆಲ್ಲ ಬರುತ್ತೆ. ಇದನ್ನೆಲ್ಲ ನಾವು ಒಂದು ಕಡೆ ಸೇರಿಸಿ ಮಿಕ್ಸರ್ನ ಅಸೆಂಬಲ್ ಮಾಡ್ತಾ ಹೋಗ್ಬೋದು ನಾವು. ನೋಡಿ, ಈ ಥರ ಒಂದು 4 ರಬ್ಬರ್ಗಳು ಬರುತ್ತೆ. ಮೊದಲಿಗೆ 4 ರಬ್ಬರ್ಗಳನ್ನ ನಾವು ಎತ್ಕೋಬೇಕಾಗುತ್ತೆ. ಈ 4 ರಬ್ಬರ್ಗಳನ್ನು ನೋಡಿ, ಈ ಥರ ನಾವು ಮೊದಲಿಗೆ ಸೇರಿಸ್ಕೋಬೇಕಾಗುತ್ತೆ. ಇದು ಮೋಟರ್ ಕೂರಿಸೋಕೆ ಅಂತ 4 ರಬ್ಬರ್ಗಳು ಬರೋದು. ಆನಂತರ ಈ ಥರ ಒಂದು ಮೋಟರ್ನ ನಾವು ಕರೆಕ್ಟಾಗಿ ಆ 4 ರಬ್ಬರ್ಗಳ ಮೇಲೆ ಕೂರೋ ಹಾಗೆ ಸೇರಿಸ್ಕೋಬೇಕು. ನೋಡಿ, ಈ ಥರ ಮೋಟರ್ ಟೈಟಾಗಿ ಕೂತ್ಕೋಬೇಕು. ಆನಂತರ ನಾವು ಈ ರಬ್ಬರ್ ಇಡಬೇಕಾಗುತ್ತೆ. ಇಲ್ಲಿ ಮೋಟ್ರು ಆ ಕಡೆ ಈ ಕಡೆ ಜಂಪ್ ಆಗದೆ ಇರಲಿ ಅಂತ. ಈ ರಬ್ಬರು ಕರೆಕ್ಟ್ ಸೈಜ್ ಇರಬೇಕು. ಅತಿ ಎತ್ತರನೂ ಇರಬಾರ್ದು, ಅತಿ ಪತ್ಲಾನೂ ಇರಬಾರ್ದು. ನೋಡಿ, ಈ ಥರ ನಾವು ಸೇರಿಸಿ ಒಂದು ಕೂರಿಸ್ಕೋಬೇಕಾಗುತ್ತೆ. ಇದು ಕರೆಕ್ಟಾಗಿ ಲಾಕ್ ಆಗೋ ಥರ ನಾವು ಸೇರಿಸ್ಕೋಬೇಕು. ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ. ಆನಂತರ ನಾವು ಕೆಳಭಾಗದಿಂದ 4 ಸ್ಕ್ರೂಗಳು ಬರುತ್ತೆ. ನೋಡಿ, ಈ ಥರ ಇದು ಕರೆಕ್ಟಾಗಿ ಸೇರೋ ಹಾಗೆ ನಾವು ಟೈಟ್ ಮಾಡ್ಕೋಬೇಕಾಗುತ್ತೆ. ಈ 4 ಸ್ಕ್ರೂಗಳನ್ನು ನಾವು ಸೇರಿಸಿ ಟೈಟ್ ಮಾಡ್ಕೋಬೇಕು. ನೋಡಿ, ಈ ಥರ 4 ಸ್ಕ್ರೂಗಳು ಬರುತ್ತೆ. ಇದನ್ನು ನಾವು ಸೇರಿಸಿ ಕ್ಲೀನಾಗಿ ಟೈಟ್ ಮಾಡ್ಕೊಂಡ ನಂತರ ಇದರ ಒಂದು ನೋಡಿ, ಮೋಟ್ರು ಆ ಕಡೆ ಈ ಕಡೆ ಇದು ಜಂಪ್ ಆಗಬಾರ್ದು, ಆ ರೀತಿ ನಾವು ಸೇರಿಸ್ಕೋಬೇಕು. ಆನಂತರ ಈ ಸ್ವಿಚ್ ಏನಿದೆ, ರೋಟರ್ ಸ್ವಿಚ್ಚು, ಇದನ್ನು ನಾವು ಸೇರಿಸಿ, ಇದು ಸ್ಕ್ರೂ ಟೈಪ್ ಬಂದಿದೆ, ಈ ಥರ ಸ್ಕ್ರೂ ಹಾಕ್ಕೋಬೇಕಾಗುತ್ತೆ. ಆನಂತರ ಇದರ 2 ವೈರ್ ಕನೆಕ್ಷನ್ಸ್ ಏನಿದೆ, ಇದಕ್ಕೆ ನಾವು ಕರೆಂಟ್ನ ವೈರ್ನ ಒಂದು ಕನೆಕ್ಷನ್ನ ಕೊಟ್ಕೋಬೇಕು. ನೋಡಿ, ಇದು ಈ ಸ್ಟೈಲಲ್ಲಿ ರೆಡಿ ಆಯಿತು. ಇದಕ್ಕೆ ನಾಬ್ ಏನಿದೆ ಇದನ್ನು ಸೇರಿಸ್ಕೋಬೇಕು. ಆನಂತರ ಇದರ ರಬ್ಬರ್ಗಳು ಬರುತ್ತೆ ಬಾಟಮ್ ಸೈಡಲ್ಲಿ. ರಬ್ಬರ್ಗಳನ್ನ ನಾನು ಒಂದೊಂದಾಗಿ ಸೇರಿಸ್ತಾ ಇದ್ದೀನಿ, ನಿಮ್ಗೆ ತೋರಿಸೋಕ್ಕೆ ಅಂತ ನಾನು ಇಲ್ಲಿ ಇಡ್ತಾ ಇದ್ದೇನೆ. ನೋಡಿ, ಈ ಥರ 4 ಇಟ್ಟು ಒಂದೊಂದಾಗಿ ನಾವು ಒಂದು ನ್ಯೂಸ್ ಪ್ಲೇಯರ್ನ ಸಹಾಯದಿಂದ ಈ ಥರ ಲಿಫ್ಟ್ ಮಾಡಿ ಲಾಕ್ ಮಾಡಬೇಕಾಗುತ್ತೆ ಇದನ್ನು. ಆನಂತರ ಇದು ಈಸಿಯಾಗಿ ಒಂದೊಂದಾಗೆ ಸೇರಿಸ್ತಾ ಹೋಗಬೇಕು. ಸೇರಿಸಿದ ನಂತರ ನೋಡಿ, ಇದೇನಿದೆ ಕನೆಕ್ಷನ್ಸು, MCBಗೆ 1 ವೈರ್ ಕನೆಕ್ಷನ್ನು, ಮತ್ತೊಂದು ಡೈರೆಕ್ಟ್ ಕನೆಕ್ಷನ್ ಬರುತ್ತೆ. ಇದನ್ನು ಸೇರಿಸಿದ ನಂತರ ನಾವು ಈ ಬಾಟಮ್ಗೆ 6 ಸ್ಕ್ರೂಗಳು ಬರುತ್ತೆ. ಇದನ್ನು ಒಂದೊಂದಾಗಿ ನಾವು ಟೈಟ್ ಮಾಡ್ಕೋತಾ ಬರಬೇಕಾಗುತ್ತೆ. ನೋಡಿ, ಈ ಥರ ಸೇರಿಸಿ 6 ಸ್ಕ್ರೂಗಳನ್ನು ನಾವು ಒಂದು ಸ್ಕ್ರೂ ಡ್ರೈವರ್ನ ಸಹಾಯದಿಂದ ಟೈಟ್ ಮಾಡ್ಕೋಬೇಕು. ಟೈಟ್ ಆದ ನಂತರ ಈ ಕಪ್ಲರ್ ಏನಿದೆ ಇದನ್ನು ಕರೆಕ್ಟಾಗಿ ಸೇರಿಸಿ ನಾವು ಈ ರೀತಿ ಒಂದು ಕಟಿಂಗ್ ಪ್ಲೇಯರ್ನ ಸಹಾಯದಿಂದ ಪ್ರೆಸ್ ಮಾಡಿ ಕೂರಿಸ್ಕೋಬೇಕು. ನೋಡಿ, ನಾನೀಗ ಹಾಫ್ ಕರೆಂಟ್ 110 ಚೆಕ್ ಮಾಡ್ತಾ ಇದ್ದೇನೆ. ನೋಡಿ, ಈಸಿಯಾಗಿ ರನ್ ಆಗ್ತಾಯಿದೆ. ಇಷ್ಟು ಸುಲಭವಾಗಿ ನಾವು ಮಿಕ್ಸರ್ನ ರೆಡಿ ಮಾಡ್ಕೋಬೋದು. ಹಳೆಯ ಮಿಕ್ಸರ್ನ ಹೊಸದಾಗಿ ನಾವು ಬದಲಾವಣೆ ಮಾಡ್ಕೋಬೋದು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್.